ಅಂದರೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅವರಿಗೆ ಯಾವುದೇ ಸೌಲಭ್ಯ ಇಲ್ಲ. ಅಂದರೆ ರೆಗ್ಯುಲರ್ ಆಗಿ ಹೇಗೆ ಆರೋಪಿಗಳನ್ನು ನಡೆಸ್ಕೊಳ್ಳಲಾಗುತ್ತೋ ಆ ಥರ ನಡೆಸ್ಕೊಳ್ತಿದ್ದಾರೆ. ಇವತ್ತು ಅವರು ಹೇಳ್ತಾರೆ, ನನಗೆ ಸ್ವಲ್ಪ ಏನಾದ್ರು ಪಾಯ್ಸನ್ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ, ಈ ಥರದ್ದು ಅನುಭವಿಸೋದಕ್ಕಿಂತ ಅಂತ ಹೇಳ್ತಾರೆ. ಅವ್ರ ಫ್ರಸ್ಟ್ರೇಷನ್ ಎಷ್ಟಿರುತ್ತೆ ಅನ್ನೋದು ಅದು ಗೊತ್ತಾಗುತ್ತೆ. ಬಟ್ ಕಾನೂನು ಎಲ್ರಿಗೂ ಹೆಂಗಿರುತ್ತೋ ಹಾಗಿರುತ್ತೆ ಅಂತ. ಯಾಕಷ್ಟು ಫ್ರಸ್ಟ್ರೇಟ್ ಆದರು ಅಂತ ಅನಿಸುತ್ತೆ ನಿಮಗೆ? ಅಂದರೆ ತುಂಬ ದೊಡ್ಡದು ಆಗಿ ಬೆಳೆದಿರೋ ಆಲದ ಮರ ಅಣ್ಣ, ಆ ಲೆವೆಲಲ್ಲಿ ಜನ ಮೆರೆಸಿದ್ದಾರೆ. ಆ್ಯಂಡ್ ಅವರು ಕೂಡ ಅದನ್ನೆಲ್ಲ ನೋಡಿ ಸಡನ್ನಾಗಿ ಒಂದು ಜಾಗದಲ್ಲಿ ಜೈಲು ಅನ್ನೋದು ಏನೇ ಒಳಗಡೆ ಇದ್ರೂ ಜೈಲೇ ಅದು ಮೆಂಟಲಿ ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡಿ ಕುಗ್ಗಿಸ್ಬಿಡುತ್ತೆ ಆ ಪ್ಲೇಸ್ ಅನ್ನೋದು. ಅದರಿಂದ ಆ ಥರ ಡಿಸಿಷನ್ಗಳು ತೊಗೊತಿದ್ದಾರೆ. ದಯವಿಟ್ಟು ಆ ಥರದ್ದೇನು ಡಿಸಿಷನ್ಗಳು ತೊಗೊಬೇಡಿ. ಯಾಕಂದರೆ ಹೊರಗಡೆ ತುಂಬ ದೊಡ್ಡ ಸಮೂಹನೇ ವೆಯ್ಟ್ ಮಾಡ್ತಾಯಿದೆ. ಜನ ಪ್ರೇಯರ್ಸ್ಗಳು ಅವ್ರಿಗೆ ಒಳ್ಳೇದಾಗಬೇಕು. ಹೌದು, ಯಾವುದೋ ಒಂದು ಸಿಚುವೇಶನ್ಗೆ ಅವರು ಕೆಟ್ಟ ಟೈಮಲ್ಲಿ ಒಳಗಡೆ ಹೋಗಿದ್ದಾರೆ. ತುಂಬ ಆದಷ್ಟು ಬೇಗ ಅದರಿಂದ ಹೊರಗಡೆ ಬರಬೇಕು. ತುಂಬ ಸ್ಟ್ರಾಂಗ್ ಮೈಂಡ್ ಬೇಕಾಗುತ್ತೆ. ಆಗಾಗಲೇ 2 ಸಾರಿ ಹೋಗಿ ಇದು 3ನೇ ಸಾರಿ ಮತ್ತೆ ಹೋಗ್ತಿರೋದು. ತುಂಬ ಮೆಂಟಲಿ ಯಾರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಬೇಕು, ಎಂಡ್ ಆಫ್ ದಿ ಡೇ ನಾನು ಅಂತ ಬಂದಾಗ ಬೇಡ ಸಾಕಪ್ಪ ಅನಿಸ್ಬಿಡುತ್ತೆ. ಆ ಥರ ನಿರ್ಧಾರಗಳನ್ನ ದಯವಿಟ್ಟು ತೊಗೊಬಾರ್ದು. ಹೊರಗಡೆ ಬೇಗ ಬಂದು ಅವರು ತುಂಬ ದೊಡ್ಡ ಸಮೂಹನ ಮೀಟ್ ಮಾಡಿ ಹಳೇದನ್ನೆಲ್ಲ ಮರೆತು ನಾವು ಫಸ್ಟ್ ನೋಡ್ತಿದ್ದಂಥ ದರ್ಶನ್ ಸರ್ ಏನು ಸೆಲೆಬ್ರೇಷನಲ್ಲಿ ನೋಡ್ತಿದ್ವಲ್ಲ, ನಾವು ಅವ್ರನ್ನ ಹಾಗೇ ನೋಡೋಕ್ಕೆ ಇಷ್ಟಪಡ್ತೀವಿ. ಎಲ್ಲದಕ್ಕೂ ಒಂದು ಕಾಲ ಆನ್ಸರ್ ಮಾಡುತ್ತೆ. ತುಂಬ ಬೇಗ ಬರಬೇಕು ಅವರು. ಯಾವುದೇ ಥರದ ಈ ಥರ ನಿರ್ಧಾರಗಳು ತೊಗೊಂಡೆ, ಈ ಥರ ಕೆಟ್ಟು ಮಾತಾಡದೆ. ಸೊ ಅವ್ರು ಅಲ್ಲಿ ಮಾತಾಡೋದು ನಮಗೆ ತಕ್ಕ ಆಗುತ್ತೆ. ತುಂಬ ಡಿಸ್ಟರ್ಬ್ ಆಗ್ತೀವಿ ನಾವುಗಳು ಕೂಡ. ಅವರು ಅಷ್ಟು ಕೆಟ್ಟ ವ್ಯಕ್ತಿ ಅಲ್ಲವೇ ಅಲ್ಲ. ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ತುಂಬ ಇನ್ನೋಸೆಂಟ್, ತುಂಬ ಮೃದು ಸ್ವಭಾವ. ಅವರು ನೋಡೋಕ್ಕಷ್ಟೇ ಆಕಾರ ನಿಮಗೆ ಆ ಥರ ಕಾಣಿಸುತ್ತೆ. ಸಮ್ಟೈಮ್ಸ್ ಅವರ ಬೇರೆ ಫೇಸ್ ಮಾತ್ರ ನಿಮಗೆ ಪ್ರೊಜೆಕ್ಟ್ ಆಗ್ತಾ ಬಂದಿದೆ. ನಾವು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅಷ್ಟು ಕೆಟ್ಟ ವ್ಯಕ್ತಿ ಅಲ್ಲವೇ ಅಲ್ಲ ಅವರು. ಅವ್ರಿಗೂ ತುಂಬ ಒಳ್ಳೆ ಫ್ಯಾಮಿಲಿ ಇದೆ. ನಮ್ಮ ಫ್ಯಾಮಿಲಿಗಳ ಜೊತೆನೂ ತುಂಬ ಲಾಂಗ್ ಜರ್ನಿ ಇದೆ. ಸೊ ಹಾಗಾಗಿ ಆ ಬೇಸಿಸ್ ಮೇಲೆ ಹೇಳ್ತೀವಿ, ತುಂಬ ಒಳ್ಳೆಯದಾಗಲಿ, ಬೇಗ ಬರಲಿ ಅಣ್ಣ, ಅಷ್ಟೇ. ಅದನ್ನೊಂದೇ ನಾನು ಕೇಳೋದು.